ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ನಾನು ನಿನ್ನೆ ವಿಡಿಯೋದೊಳಗೆ ನಿಮಗೆ ಯಾವ ರೀತಿ ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕು, ಅದಕ್ಕೆ ಎಷ್ಟೆಷ್ಟು ಆ್ಯಡ್ ಮಾಡ್ಬೇಕಂತೇಳಿ ನಿನ್ನೆ ವಿಡಿಯೋಗೆ ಹಾಕಿನಿ ರೀ. ಆ ವಿಡಿಯೋನ ನೀವು ನನಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಮತ್ತು ನಾನು ಟ್ಯಾಗ್ನೂ ಮಾಡಿರ್ತೀನಿ. ನೋಡಿರಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ಒಂದು ಲಿಂಕನ್ನು ಹಾಕ್ತೀನಿ, ಅದಕ್ಕೆ ನೀವು ಅಲ್ಲಿ ಹೋಗಿ ನೋಡಿರಿ. ನೆಕ್ಸ್ಟ್ ಏನು ಪ್ರೊಸೀಜರಪ್ಪ ಅಂತಂದ್ರೆ, ನಾನೀಗ ಮೆಜರ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡಿನಿ. ಅದ್ರದ್ದು ಜಸ್ಟ್ ಈಗ ಇದು ಬೋಟ್ ನೆಕ್ ಬ್ಲೌಸ್ ಆಗೈತಿ. ಅದ್ರದ್ದು ಕಟ್ಟಿಂಗ್ ಹೆಂಗೆ ಮಾಡೋದಂತ ನೋಡೋದಂತ ಬರ್ರಿ ಫ್ರೆಂಡ್ಸ್. ನೋಡಿರಿ, ಫಸ್ಟ್ ಸ್ಲೀವ್ ಕಟ್ಟಿಂಗ್ ಮಾಡಾಕತ್ತೀನಿ. ಸ್ಲೀವ್ ಯಾವಾಗಲೂ ಲಾಂಗ್ ಸ್ಲೀವ್ ಇದ್ದು ಅಂದರೆ ಇವೇನು ಎಡ್ಜಸ್ ಇದಾವಲ್ಲ ಸೈಡಿಗೆ ಬರುವಂಗೆ ನೋಡ್ಕೊರಿ, ಕೆಳಗಡೆ ಬರಲಾರ್ದಂಗೆ ನೋಡ್ಕೊರಿ. ನಾನು ಇಲ್ಲೊಂದು ಜಸ್ಟ್ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿನಿ, ಏನು ಮೆಜರ್ಮೆಂಟ್ ಇಲ್ಲ. ಇಲ್ಲಿಂದ ಮೆಜರ್ಮೆಂಟ್ ತೊಗೋತೀನಿ. ನೋಡಿರಿ, ಕನ್ಫ್ಯೂಸ್ ಆಗಬಾರ್ದು, ಜಸ್ಟ್ ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡಿರಿ, ಅಂದರೆ ಬಟ್ಟೆ ಸ್ಟ್ರೇಟ್ ಇರಂಗಿಲ್ಲ ಕಟ್ ಮಾಡಿದಾಗ, ಅದಕ್ಕೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿರಿ, ಬ್ಲೌಸಿನ ಸ್ಲೀವ್ ಲೆಂತ್ ಎಷ್ಟೈತೆ ಅಂದ್ರೆ ಅವ್ರದ್ದು 7.75 7.34 ಐತಿ. ಪ್ಲಸ್ 1 ಇಂಚ್ ಆ್ಯಡ್ ಮಾಡಬೇಕು. ಅಂದರೆ ಏನಾಯ್ತು, ಈ ರೀತಿ ಒಂದು 8.75ಗೆ ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೋರಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇದಕ್ಕೆ 3 ಇಂಚ್ ಡೌನಿಂಗನ್ನು ತೊಗೊಳ್ಳೋಣ. 3 ಇಂಚ್ ಡೌನಿಂಗ್ ತೊಗೊಂಡು ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಇವ್ರದ್ದು ಸ್ಲೀವ್ ಫಿಟ್ಟಿಂಗ್ ಎಷ್ಟೈತೆ ಅಂತಂದ್ರೆ 6.25 ಇಂಚ್ ಐತಿ. 6.25 ಇಂಚಿಗೆ ಒಂದು ಫಿಟ್ಟಿಂಗನ್ನು ಲೈನನ್ನು ಹಾಕೋತೀನಿ. ಅಲ್ಲಿಂದ 2 ಇಂಚ್ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲೇ ಬಟ್ಟೆ ಕರೆಕ್ಟಾಗೈತೆ ನಮಗೆ. ನೋಡಿರಿ, ಮತ್ತು ಅವ್ರದ್ದು ಸ್ಲೀವ್ ಅರೌಂಡ್ ಎಷ್ಟೈತೆ ಅಂದರೆ ಇಲ್ಲಿಂದ ಈ ರೀತಿ 8.25 ಐತೆ. ಅವ್ರದ್ದು 8.25 ಅಂದರೆ 8.25 ಐತೆ. ಅಂದರೆ ಈ ರೀತಿ ನಾವೇನು ಲೈನ್ ಹಾಕಿರ್ತೀವಲ್ಲ, ನಮ್ಮ ಪಾಯಿಂಟಿಂದ ಹಿಡ್ಕೊಂಡು ಈ ರೀತಿ 8.25ಗೆ ಒಂದು ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವಿಲ್ಲೇ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ಮೇಲೆ ಈಗ ಸ್ಲೀವ್ ಶೇಪಿಂದ ಸ್ಕೇಲ್ ಸಿಗ್ತಾವ್ರಿ ಈಗೆಲ್ಲ ಶಾಪ್ ಒಳಗೆ, ಆನ್ಲೈನ್ದೊಳಗೆ. ನಾನು ಅದನ್ನು ತರಿಸ್ತೀನಿ. ಇದ್ರದ್ದು ಹೆಂಗೆ ಯೂಸ್ ಮಾಡ್ಕೋಬೇಕಂತ ಹೇಳ್ಕೊಡಾಕತ್ತೀನಿ. ನೋಡಿರಿ, ಇಲ್ಲಿ 1 ಇಂಚ್ನಷ್ಟು ಹೊರಗಡೆ ಇಡಬೇಕು, ಉಲ್ಟಾ ಇಡಬೇಕು ರೀ. ಉಲ್ಟಾ ಇಟ್ಟು ನೋಡಿರಿ, ಉಲ್ಟಾ ಅಂದರೆ ಈ ರೀತಿ ಇಟ್ಟು 1 ಇಂಚ್ನಷ್ಟು ಈ ರೀತಿ ಹೊರಗಡೆ ಇಡಬೇಕು. ಒಂದರಷ್ಟು ಇಟ್ಟು ಶೇಪ್ ಹಾಕಿಬಿಡ್ರಿ. ಕರೆಕ್ಟ್ ಈ ಲೈನಿಗೆ ಇರುವಂಗೆ ನೋಡಿಕೊಂಡು ಈ ರೀತಿ ಒಂದು ಶೇಪ್ ಹಾಕ್ಕೊಂಬಿಡ್ರಿ. ನೋಡಿರಿ, ಇದು ಬ್ಯಾಕ್ ಪಾರ್ಟಿಗೆ. ನೆಕ್ಸ್ಟ್ ಇಲ್ಲೇನು 1 ಇಂಚ್ ಇಟ್ಟಿದ್ರಲ್ಲ, ಸ್ವಲ್ಪ ಕಡೆ ಸರಿಸಿ ಏನು ಮಾಡಿರಿ, 1.5 ಇಂಚ್ವರೆಗೂ ಹೊರಗಡೆ ತೊಗೊಂಬಂದು ಈ ರೀತಿ ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಬಂತಲ್ರಿ. ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಶೇಪ್ ರೆಡಿ ಆಯ್ತು. ನಮಗೆ ಪರ್ಫೆಕ್ಟಾಗಿ ಶೇಪ್ ರೆಡಿ ಆಯಿತು. ಈಗ ಇದನ್ನು ಜಸ್ಟ್ ಈ ಫಿಟ್ಟಿಂಗ್ ಪಾಯಿಂಟಿಂದ ಈ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ಜಾಯಿಂಟ್ ಹಾಕ್ಕೊಂಡು ಇಲ್ಲಿ ಬಟ್ಟೆಯನ್ನು ಕೊಟ್ಕೊತೀನಿ. ನಾನು ಸ್ಟಿಚಿಂಗ್ ಮಾಡಿ ಇದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ನಾನೀಗ ಫ್ರಂಟ್ ಪಾರ್ಟನ್ನು ಏನೂ ಕಟ್ ಮಾಡೋಂಗಿಲ್ಲ, ಯಾಕಂದರೆ ಇಲ್ಲಿ ಬಟ್ಟೆ ಜಾಯಿಂಟ್ ಮಾಡೋದಿರ್ತೈತಲ್ಲ, ಹೀಗಾಗಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಂಗಿಲ್ಲ. ಯಾಕಂದ್ರೆ ಬಟ್ಟೆ ಜಾಯಿಂಟ್ ಆದಮೇಲೆ ಸ್ವಲ್ಪ ಬಟ್ಟೆ ಮೇಲೆ ತೆಳಗೆ ಹಾಕಿರ್ತಾವೆ. ಹೀಗಾಗಿ ನಾನು ನಿಮ್ಗೆ ಸ್ಟಿಚಿಂಗ್ ಮಾಡೋದು ಮುಂದೆ ಅದನ್ನು ಹೇಳ್ಕೊಡ್ತೀನಿ ಅಂತ, ಯಾವ ರೀತಿ ಫಿನಿಶಿಂಗ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಈ ಬಟ್ಟೆನ ಏನು ಮಾಡಿಬಿಡ್ತೀನಿ, ಇಲ್ಲಿ ಸ್ಟ್ರೇಟಾಗಿ ಕಟ್ ಮಾಡಿ ತಕ್ಕೊಂಡು ಈ ಬಟ್ಟೆನ ನೋಡಿರಿ, ಇಲ್ಲೇ ನಮ್ಮ ಬಟ್ಟೆ ಕಡಿಮೆ ಇರತ್ತೆ ಅಂತ ಹೇಳಿದ್ನಲ್ರಿ, ಇಲ್ಲಿ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ನಮ್ಗೆ ಕರೆಕ್ಟಾಗಿ ಬಟ್ಟೆ ಸಿಕ್ಬಿಡ್ತೀರಿ. ಹೇಳಿದ್ದೆ, ನೀನು ನಾರ್ಮಲ್ ಬ್ಲೌಸ್ ಕೊಟ್ಟಾರ ಬೋಟ್ ನೆಕ್ ಹೊಲಿ ಅಂತ ಹೇಳ್ಯಾರಂತ ಹೇಳಿದ್ದೆ. ಆದರೆ ನಾವು ನಾರ್ಮಲ್ ಬ್ಲೌಸಿನ ಉದ್ದವನ್ನು ಹಾಕೋರಿ. 14.5 ಐತಿ, 15.5 ಇಂಚ್ ಬ್ಲೌಸಿನ ಉದ್ದ ಈ ರೀತಿ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಹಾಕೋರಿ. ನೋಡಿ, ಈಗ ಏನು ಮಾಡಬೇಕು, ಫುಲ್ ಶೋಲ್ಡ್ರ್ ಎಷ್ಟೈತೆ ಅವ್ರದ್ದು 7 ಇಂಚ್ ಐತಿ. ಬಟ್ಟೆ ಸ್ಟಿಚಿಂಗ್ ಮಾಡೋಕ್ಕೆ ಒಂದು ಅರ್ಧ ಇಂಚ್ ಹೆಚ್ಚಿಗೆ ತೊಗೊಂಡು 7.5 ಇಂಚ್ ಇಟ್ಕೊಂಡಿನಿ. ನೆಕ್ಸ್ಟ್ ಆರ್ಮೋಲನ್ನು ಸಹ ನಾವು ಏನು ಮಾಡಬೇಕು, 7 ಇಂಚ್ವರೆಗೂ ಇಟ್ಕೋಬೇಕು. ಇವ್ರು ಎದೆ ಸುತ್ತಳತೆ ಎಷ್ಟೈತಪ್ಪ ಅಂದ್ರೆ 10.5 ಇಂಚ್ ಐತಿ. ನೀವು 7.5 ಇಂಚ್ವರೆಗೂ ಇವ್ರದ್ದು ಆರ್ಮೋಲನ್ನು ಇಟ್ಕೋಬೋದು. ನೆಕ್ಸ್ಟ್ ಎದೆ ಸುತ್ತಳತೆ 10.5 ಇಂಚ್ ಐತ್ರಿ. ಬೋಟ್ ನೆಕ್ ಇದ್ದಾಗ ಯಾವುದೇ ಮೆಜರ್ಮೆಂಟನ್ನು ಲೆಸ್ ಮಾಡೋಕ್ಕೆ ಹೋಗಬೇಡ್ರಿ. ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಆವಾಗ ಅದ್ರದ್ದು ಐಡಿಯಾ ತಿಳಿತೈತಿ. ಈ ಬೋಟ್ ನೆಕ್ಕಿಗೆ ಏನು ಎದೆ ಸುತ್ತಳತೆ ಎಷ್ಟು ಇರುತ್ತಲ್ಲ ಅಷ್ಟನ್ನು ಇಲ್ಲೇ ಇಡಬೇಕಾಗ್ತೈತಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಆರ್ಮೋಲ್ ಶೇಪ್ ಹಾಕೋದನ್ನ ಹೇಳ್ತೀನಿ. 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಸೆಂಟ್ರಲ್ಲಿ ಒಂದು ಪಾಯಿಂಟ್ ಹಾಕೋಬೇಕು. ಈ ರೀತಿ ಇಲ್ಲಿಂದನೇ ಶೇಪ್ ಸ್ಟಾರ್ಟ್ ಮಾಡಬೇಕು. ಇದು ಫ್ರಂಟ್ ಬ್ಯಾಕ್ ಪಾರ್ಟಿಂದ ಇರೋದ್ರಿಂದ ಈ ರೀತಿ ಹಾಕೋಬೇಕು. ನೆಕ್ಸ್ಟ್
ಇಲ್ಲಿಂದ ಇಲ್ಲೇನು ಮಾಡಬೇಕು ಅಂದ್ರೆ 1/2 ಇಂಚು ಡೌನ್ ತೊಗೋಬೇಕು. ಯಾವಾಗಲೂ ಬೋಟ್ ನೆಕ್ಕಿಗೆ ಇದೊಂದು ಟ್ರಿಕ್ಕನ್ನು ಒಟ್ಟು ನೆನಪು ಹಾರಬೇಡ್ರಿ. ಈ ಟ್ರಿಕ್ಕನ್ನು ನೀವು ಕರೆಕ್ಟಾಗಿ ಮಾಡಿ ನೋಡಿರಿ. ಇಲ್ಲಿಂದನೇ ಡೌನಿಂಗ್ ತೊಗೋರಿ. ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಂಡಿರ್ತಿಲ್ಲ, ಈ ರೀತಿಯಾಗಿ ಇಲ್ಲಿಂದನೇ ಡೌನಿಂಗ್ ತೊಗೋರಿ. ಇಷ್ಟ ಆಯ್ತಲ್ಲ. ಇದೆ ಆದಮೇಲೆ ನಾನೀಗೇನು ಮಾಡ್ತೀನಿ, ಇಲ್ಲಿ ಕಟ್ ಆಗ್ತೈತಿ, ಇಲ್ಲಿಗೆ ಸ್ಟಿಚಿಂಗಿಗೆ ಹೋಗ್ತೈತಿ. ಅವ್ರದ್ದು ಆರ್ಮೋಲ್ ಬಿಡ್ತಿ ಅಷ್ಟೈತೆ ಅಂದ್ರೆ 8.5 ಇಂಚ್ ಐತಿ. ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊತ ನೋಡ್ತಾ ಬರ್ರಿ. ನೋಡಿರಿ, ಕರೆಕ್ಟ್ 8.5 ಇಂಚು, 1/4 ಇಂಚ್ ಮಾತ್ರ ಹೆಚ್ಚಿಗೆ ಬರಾಕತ್ತೈತಿ. ಅದಕ್ಕೆ ನಾವೇನು ಮಾಡೋಣ, ಜಸ್ಟ್ ಒಂದು ಗೆರೆ ಅಷ್ಟೇ ಮೇಲೆ ತೊಗೊಳ್ಳೋಣ. ನೋಡಿರಿ, ಈ ರೀತಿ ಇಷ್ಟೇ ತೊಗೊಂಡು ಜಸ್ಟ್ ಶೇಪನ್ನು ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಬಂದ್ಬಿಡ್ತೈತಿ. ನೋಡಿರಿ, ಇಲ್ಲಿ ಇನ್ನೊಂದು ತೋರಿಸ್ತೀನಿ. ನೋಡಿರಿ, ಇಲ್ಲಿ ತಿಳಿದಿರ್ಬೋದು, ಇದು ಕಟಿಂಗ್ ಹೋಗ್ತೈತಿ, ನಿಮಗೆ ತಿಳಿತೈತಿ. ನೆಕ್ಸ್ಟ್ ಇದನ್ನೇನಾಗ್ತೈತಿ, ಸ್ಟಿಚಿಂಗಿಗೆ ಬೇಕಾಗ್ತೈತಿ. ಅದನ್ನೂ ಬಿಟ್ಟು ಇಲ್ಲಿಂದ ಇಟ್ಕೋಬೇಕು. ಈ ರೀತಿ ನೋಡಿರಿ, ನೋಡಿರಿ 8.5 ಇಂಚ್ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗಿಗೆ ಸಿಗಾಕತ್ತೈತಿ. ಹಿಂಗೆ ಈ ರೀತಿ ಆರ್ಮೋಲದ್ದು ಫಿಟ್ಟಿಂಗನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕಾಗ್ತದೆ. ಅಂದರೆ ಯಾವುದೇ ರಿಂಕಲ್ಸ್ ಬರಬಾರ್ದಂದ್ರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿರಿ. ನೋಡಿರಿ, ಇಲ್ಲೇ ನೆಕ್ಕನ್ನು ನಾನು ಏನು ಮಾಡ್ತೀನಿ ಅಂದ್ರೆ 3.5 ಇಂಚು ಶೋಲ್ಡ್ರನ್ನು ತೊಗೋತೀನಿ. ನೆಕ್ಸ್ಟ್ 4 ಇಂಚನ್ನು ನೆಕ್ಕನ್ನು ತೊಗೊತೀನಿ. ನೆಕ್ ಅವರು ಒಂದು ಡಿಸೈನ್ ಹೇಳ್ಯಾರ. ಇಲ್ಲಿ ಯಾವುದೇ ರೀತಿಯಾದಂಥ ನೆಕ್ ಡಿಸೈನನ್ನು ಕಟ್ ಮಾಡ್ಕೊಳಂಗಿಲ್ಲ. ನಾನು ಜಸ್ಟ್ ಸ್ಟಿಚಿಂಗ್ ಮಾಡೋ ಹೊತ್ನಾಗ ಮಾಡ್ತೀನಿ. ಜಸ್ಟ್ ಈ ರೀತಿ ಡಿಸೈನ್ ಹೇಳ್ಯಾರ, ನಿಮ್ಗೆ ತೋರಿಸ್ತೀನಿ ಹೇಳಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಯಾರ, ಈ ರೀತಿ ಜಸ್ಟ್ ಈ ರೀತಿ ಡಿಸೈನ್ ಅಷ್ಟೇ ಬರಲಿ ನಮಗಂತ ಈ ರೀತಿ ಡಿಸೈನ್ ಬರಲಿ ಅಂತ ಹೇಳ್ಯಾರ. ಅದಕ್ಕೆ ನಾನು ನಿಮಗೆ ಸ್ಟಿಚಿಂಗ್ ಮಾಡೋ ಹೊತ್ನಾಗ ಇದ್ರದ್ದು ತೋರಿಸ್ತೀನಿ. ಇದನ್ನು ಕ್ಯಾನ್ವಾಸ್ ಕಟ್ಟಿಂಗ್ ಒಳಗೆ ನಾನು ಮಾಡಿಕ್ಕಿದ್ದೀನಿ. ಇಷ್ಟಾದಮೇಲೆ ಇಲ್ಲ ಇನ್ನೊಂದು ವೇಸ್ಟ್ ಎಷ್ಟೈತಪ್ಪ ಅಂದ್ರೆ ಅವ್ರದ್ದು 8 ಇಂಚ್ ಐತಿ. 8 ಇಂಚು ನೋಡಿ, 8 ಇಂಚಿಗೆ ವೇಸ್ಟ್. ನೆಕ್ಸ್ಟ್ 1 ಇಂಚ್ ಡಾಟ್. ನೆಕ್ಸ್ಟ್ 2 ಇಂಚ್ ಫಿಟ್ಟಿಂಗ್ ಬಟ್ಟೆ. ನೆಕ್ಸ್ಟ್ ಏನು ಮಾಡಿರಿ, ಈ ಲೈನನ್ನು ಜೋಡಿಸ್ಕೊಳ್ಳಿ. ನೋಡಿ, ಇಷ್ಟ ಆಯ್ತಲ್ಲ, ಮುಗೀತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 4 ಇಂಚಿಗೆ ಯಾವಾಗಲೂ ಡಾಟ್ ಪಾಯಿಂಟ್ ಇರಬೇಕು. ಮತ್ತು ಇನ್ನು ನೆನಪು ಹಾರಬಾರ್ದಂದ್ರೆ ಈ ರೀತಿ ಏನು ಡಾಟ್ ಪಾಯಿಂಟ್ ತೊಗೊಂಡ್ರಲ್ಲ, ಇಲ್ಲಿಂದನೇ ನೀವು ಇಲ್ಲಿ ಅರ್ಧ ಇಂಚು ಕ್ರಾಸಿಂಗ್ ತೊಗೋಬೇಕು. ಯಾವಾಗಲೂ ಎಲ್ಲ ಬ್ಲೌಸಿಗೂ ಈ ಟ್ರಿಕ್ಕನ್ನು ನೆನಪು ಹಾರಕ್ಕೆ ಹೋಗಬೇಡ್ರಿ. ನೋಡಿರಿ, ಈಗ ಇದನ್ನು ನಾವು ಕಟ್ ಮಾಡಿ ತೆಗೋಣ ಅಂತ. ನೋಡಿ, ಜಸ್ಟ್ ಈ ರೀತಿ ಎಕ್ಸ್ಟ್ರಾ ಏನು ಹೇಳಿದ್ನಲ್ಲ ನಾನು ಅದು ಹಿಂಗೆ ಕಟ್ ಮಾಡಿ ತೆಗೆದ್ರೆ ಅಂದರೆ ನಿಮಗೆ ಈಸಿಯಾಗಿ ನೋಡಿ ಈ ರೀತಿ. ನೋಡಿರಿ, ಇಲ್ಲಿ ಕಟ್ಟಿಂಗ್ ಶೋಲ್ಡ್ರದ್ದು ಕಟ್ಟಿಂಗ್ ಹೆಂಗೆ ಮಾಡಕತ್ತೀನಿ ನಾನು. ಏನು ಹೇಳಿದ್ನಲ್ಲ ನಿಮಗೆ, ಇದನ್ನು ಕಟ್ಟಿಂಗ್ ಮಾಡ್ತೀನಿ ಅಂತೇಳಿ. ನೋಡಿರಿ, ಕಟ್ಟಿಂಗ್ ಮಾಡಿ ತೆಗ್ದೀನಿ. ಇಷ್ಟು ಕಟ್ಟಿಂಗ್ ಮಾಡಿದ್ಮೇಲೆ ಈಗ ಆರ್ಮೋಲನ್ನು ಒಂದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಬ್ಯಾಕ್ ಪಾರ್ಟ್ ಆಯ್ತು ರೀ. ನೆಕ್ಸ್ಟ್ ಫ್ರಂಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ಈಗ ನೋಡಿರಿ, ಅವ್ರದ್ದು ನಾನು ನಿನ್ನೆ ವಿಡಿಯೋದೊಳಗೆ ಬಸ್ಟ್ ಪಾಯಿಂಟ್ ಹೇಳಿದ್ದೆ ನಿಮಗೆ. ಬಸ್ಟ್ ಪಾಯಿಂಟ್ ಎಷ್ಟೈತೆ ಅಂದ್ರೆ ಅವ್ರದ್ದು 13 ಇಂಚ್ ಐತಿ. ಬಸ್ಟ್ ಪಾಯಿಂಟ್ 13 ಇತ್ತು ಅಂದ್ರೆ ಅದಕ್ಕೆ ಎಷ್ಟು ಆ್ಯಡ್ ಮಾಡೋಣ ಅಂತ ಹೇಳಿ ನಾನು 1 ಇಂಚು ಅಂದ್ರೆ ನಾವಿಲ್ಲಿ ಏನು ಮಾಡಬೇಕು, 14 ಇಂಚನ್ನು ಅವ್ರದ್ದು ಲೆಂತನ್ನು ತೊಗೋಬೇಕು. ನಾನಿಲ್ಲಿ ಕ್ರಾಸ್ ಬೆಲ್ಟನ್ನು ತೊಗೊಳಂಗಿಲ್ಲ, ಯಾಕಂದರೆ ಬಟ್ಟೆ ಕಡಿಮೆ ಐತ್ರಿ. ಸಾಲು ತೆಗಿತೀನಿ, ತೋರಿಸ್ತೀನಿ ಅದನ್ನು ನಾನು. ನೆಕ್ಸ್ಟ್ ಇಷ್ಟು ತೊಗೊಂಡ್ಮೇಲೆ ನಾವೇನು ನಿಮಗೆ ಬ್ಯಾಕ್ ಪಾರ್ಟ್ ಒಳಗೆ ಏನು ಮೆಜರ್ಮೆಂಟ್ ತೊಗೊಂಡಿರಲ್ಲ, ಜಸ್ಟ್ ಅದನ್ನೇ ನೀವು ಇಲ್ಲಿ ಸೇಮ್ ಆಗಿ ತೊಗೊಳ್ಳಿ. 7.5 ಇಂಚು, 7.5 ಇಂಚು. ನೆಕ್ಸ್ಟ್ 3.5 ಇಂಚು ಶೋಲ್ಡ್ರು, 4 ಇಂಚು ನೆಕ್. ನೆಕ್ಸ್ಟು ಫ್ರಂಟ್ ಇವ್ರದ್ದು ನೆಕ್ ಎಷ್ಟೈತೆ ಅಂದ್ರೆ 6.5 ಐತಿ. ಬಟ್ ನಾನಿಲ್ಲಿ ಬ್ರಾಡ್ ಆಗಿರೋದ್ರಿಂದ 6 ಇಂಚ್ ಮಾತ್ರ ತೊಗೋತೀನಿ. 6 ಇಂಚು ಫ್ರಂಟ್ ನೆಕ್ ತೊಗೋತೀನಿ. ನೆಕ್ಸ್ಟು ಆರ್ಮೂಲು 7.25 ಇಂಚು. 7.25 ಇಂಚು. ಏನು ಮಾಡಿರಿ, ಈ ರೀತಿಯಾಗಿ ಒಂದು ಲೈನನ್ನು ಇಲ್ಲಿ ಏನು ಮಾಡಬೇಕು, ಚೆಸ್ಟ್ ಲೈನನ್ನು ತೊಗೋಬೇಕು. ಎಷ್ಟು 10.5 ಇಂಚ್ ಐತಿ. 10.5 ಇಂಚು. ಇಲ್ಲಿ ಫ್ರಂಟ್ ನಾರ್ಮಲ್ ನೆಕ್, ಬ್ಯಾಕ್ ಬೋಟ್ ನೆಕ್ ಐತಿ. ಮತ್ತು ನಾರ್ಮಲ್ ನೆಕ್ ಮತ್ತು ಫ್ರಂಟೇ ಬಟನ್ಸ್ ಬರ್ತಾವೆ. ಇದಕ್ಕೆ ಬಟನ್ಸ್ ಬರೋದ್ರಿಂದ ನಾನು ಇಲ್ಲಿ ಅರ್ಧ ಇಂಚು ಹೆಚ್ಚಿಗೆ ತೊಗೊಳಕತ್ತೀನಿ. 10.5 ಐತಿ, 11 ಇಂಚು ತೊಗೊಳಕತ್ತೀನಿ. ಮತ್ತು 2 ಇಂಚು ಫಿಟ್ಟಿಂಗೋಸ್ಕರ, 2 ಇಂಚು ಫಿಟ್ಟಿಂಗೋಸ್ಕರ. ಓಕೆ. ನೆಕ್ಸ್ಟ್ ನೋಡಿರಿ, ಈ ಆರ್ಮೋಲ್ ಶೇಪಿಗೆ 3/4 ಇಂಚು. ನೆಕ್ಸ್ಟ್ ಇದನ್ನೇನೈತಲ್ಲ ಇಲ್ಲಿಂದ ನೋಡಿರಿ, ಇದು ಸಹ ಸೇಮ್ ರೀ. ಜಸ್ಟ್ ಫ್ರಂಟ್ ಬ್ಯಾಕ್ ಒಳಗೆ ಏನು ಮಾಡಿದ್ನಲ್ಲ, ಜಸ್ಟ್ ಈ ರೀತಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇರ್ತಿ ಒಂದು ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಾವೇನು ಮಾಡಬೇಕು, ಒಂದು ಮೆಜರ್ಮೆಂಟ್ ತೊಗೊಂಡು ಡೈರೆಕ್ಟಾಗಿ ಅಲ್ಲಿ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿಂದ 1/4 ಇಂಚ್
ಶೇಪ್ ಕರೆಕ್ಟಾಗಿ ಫ್ರಂಟಲ್ಲಿ ಹಾಕ್ಕೊಂಡ್ರೆ ಅಂದರೆ ನಿಮಗೆ ಬಹಳ ನೀಟಾಗಿ ನಿಮಗೆ ಆರ್ಮೋಲ್ ಶೇಪ್ ಆಯಿತು, ನೆಕ್ ಆಯಿತು, ಕರೆಕ್ಟಾಗಿ ಕುಂದಿರ್ತು ನೋಡಿ. ಕುಂತಲ್ಲ ರೀ. ನೆಕ್ಸ್ಟ್ ಈಗ ಇದನ್ನು ನಾನು ಬಸ್ಟ್ ಲೆಂತಿಗೆ ಹಾಕಿದ್ನಲ್ಲ ಅಲ್ಲೊಂದು ಲೈನ್ ಹಾಕಕತ್ತೀನಿ. ಜಸ್ಟ್ ಇಷ್ಟ ಆಯ್ತಲ್ಲ, ಈ ರೀತಿ ರೌಂಡ್ ಮಾರ್ಕನ್ನು ಹಾಕೋಣಂತ. ಇಷ್ಟು ಫ್ರಂಟ್ ಬ್ಯಾಕ್ ಆಯಿತು. ಈಗ ಇಲ್ಲಿ ನೋಡಿರಿ, ನೆಕ್ಸ್ಟ್ ಇಲ್ಲಿಂದ 1 ಇಂಚ್ ಮೇಲೆ ತೊಗೋಬೇಕು. 1 ಇಂಚ್ ಇಲ್ರಿ, ಏನಿಲ್ಲ ಇರುತ್ತಲ್ಲ ಕ್ರಾಸ್ ಬೆಲ್ಟಿಗೆ ಶೇಪ್ ಕೊಡಬೇಕಂದ್ರೆ ಒಂದು ಇಂಚ್ ಅಲ್ರಿ, 1.5 ಇಂಚ್ ಇಲ್ಲೇ ಹೈಟ್ ತೊಗೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಿದೆ ಮಾರ್ಕ್ ಹಾಕಿರ್ತಿರಲ್ಲ, ಅಲ್ಲಿಂದ ಅಲ್ಲಿಗೆ 3.5 ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಇಷ್ಟು ಹಾಕೋ. ನೆಕ್ಸ್ಟ್ ಇದು ಹೆವಿ ಚೆಸ್ಟ್ ಇತ್ತಂದ್ರೆ 3 ಇಂಚ್ ತೊಗೋರಿ, ನಾರ್ಮಲ್ ಚೆಸ್ಟ್ ಇತ್ತಂದ್ರೆ 2.5 ಇಂಚ್ ಮಿನಿಮಮ್ ನೀವು ಅಷ್ಟನ್ನು ತೊಗೋಬೇಕು. ನಾ ಇಲ್ಲೇ 3 ಇಂಚ್ ತೊಗೊಂಡಿನಿ. ತೊಗೊಂಡು ಜಸ್ಟ್ 3 ಇಂಚ್ ಹೈಟ್ ಈ ರೀತಿ ಎರಡಕ್ಕೂ ಕೊಡಿಸ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಇಲ್ಲೇ 3.5 ಇಂಚ್ ತೊಗೊಂಡ್ರಿ ಅಂದ್ರೆ 1/4 ಇಂಚ್ ಹೋಗ್ತೈತಿ. 3/4 ಇಂಚ್ ಆಯಿತು. ನೆಕ್ಸ್ಟ್ ಇಲ್ಲ ಏನು ಮಾಡಬೇಕು, 8 ಇಂಚ್ ಐತೆ ಅವ್ರದ್ದು. ಇಲ್ಲಿ ಏನು ಮಾಡಬೇಕು, 5 ಇಂಚ್ ಇಲ್ಲಿ ತೊಗೋಬೇಕು. ಅಂದರೆ ಇಲ್ಲಿ 1 ಇಂಚ್ ಹೈಟಿಗೆ ತೊಗೋಬೇಕು ಅವ್ರದ್ದು. ಅಂದರೆ ಇಲ್ಲೇ ಮಾಡಬೇಕು, ಈ ರೀತಿಯಾಗಿ ಒಂದು ಲೈನನ್ನು ಹಾಕಬೇಕು. ಇರುತ್ತಲ್ರಿ, ಈ ಲೈನ್ ಇದೇನು ಇಲ್ಲಿಂದ ಇಲ್ಲಿ 1.5 ಇಂಚ್ ತೊಗೊಂಡ್ರಲ್ಲ, ಇಲ್ಲಿ 1 ಇಂಚ್ ತೊಗೋಬೇಕು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, 5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಈಗೇನು ಪಾಯಿಂಟ್ಸ್ ಇದಾವಲ್ಲ, ಒಂದು ಲೈನನ್ನು ಹಾಕ್ಕೊಂಬಿಡಿ. ಏನು ಹೇಳ್ರಿ, ಜಸ್ಟ್ ಇಲ್ಲಿ ಏನು ಮಾಡಬೇಕಂತಂದ್ರೆ ಈ ರೀತಿಯಾಗಿ ಒಂದು ರೌಂಡ್ ಶೇಪನ್ನು ಹಾಕೋಬೇಕು. ಪರ್ಫೆಕ್ಟಾಗಿ ನಿಮ್ಗೆ ಕಪ್ಸ್ ಕುಂದಿರ್ತಾವೆ. ಜಸ್ಟ್ ಏನೂ ಪ್ಯಾಡ್ ಬ್ಲೌಸ್ ಎಲ್ಲ ಏನಲ್ಲ, ಜಸ್ಟ್ ನಾರ್ಮಲ್ ನೆಕ್ ಒಳಗೆ ನಿಮ್ಗೆ ಇಲ್ಲಿ ಇದಾಗ್ತದೆ. ಈಗ ಇಲ್ಲಿಂದ 2.5 ಇಂಚ್ ಹೈಟಿಗೆ ತೊಗೊಂಡು ಇಲ್ಲಿಂದ ಏನು ಮಾಡಬೇಕು, 3 ಇಂಚ್ ಇಲ್ಲಿ. ನೆಕ್ಸ್ಟ್ ಈ ಪಾಯಿಂಟಿಂದ ಈಗೇನಿದು ಪಾಯಿಂಟ್ ಐತಲ್ರಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟಾಗಿ ಒಂದು ಲೈನನ್ನು ತೊಗೊಂಡು 3.5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇದು 1/2 ಇಂಚ್ ಕಡೆ ಇರಬೇಕು, ಇಲ್ಲಿ 1/2 ಇಂಚ್ ಇರಬೇಕು ನೋಡಿರಿ. ಈ ರೀತಿ ಒಂದು ಲೈನ್ ಹಾಕೋರಿ, ಈ ಕಡೆನೇ ಒಂದು ಲೈನ್ ಹಾಕೋರಿ. ಈಗ ಎರಡು ಮೆಜರ್ಮೆಂಟ್ ಮಾಡಿ ನೋಡಿರಿ, ಇದು ಎಷ್ಟೈತ್ರಿ. ಈ ಪಾಯಿಂಟಿಗೆ ಎಷ್ಟೈತಿದೆ, 4 ಇಂಚ್ ಐತಿ. 3.25 ಅಂದ್ರೆ 3.25 ಇಂಚ್ ಐತಿ. ಇದು 3.25 ಇಂಚ್ ಐತಿ. 3.5 ಇಂಚ್ ಐತಿ. ಅಂದ್ರೆ ನಮ್ಗೆ ಇಲ್ಲಿ ಏನು ಬೇಕು, ಇನ್ನೂ 1/4 ಇಂಚ್ ಮ್ಯಾಗ ಬಟ್ಟೆ ಬೇಕಾಗ್ತೈತಿ. ಅದಕ್ಕೆ ಇಲ್ಲಿ ತಿಳಿಲಿಲ್ಲ, ಒಂದ್ಸಲ ತೋರಿಸ್ತೀನಿ. ಈ ರೀತಿ ಇಲ್ಲಿ ನಮಗೆ ಇಲ್ಲಿಂದಕ್ಕೆ ಇಲ್ಲಿದಕ್ಕೆ ಸ್ವಲ್ಪ ಇಲ್ಲಿ ತನಕ ಬೇಕಾಗೈತಿ. ಇಲ್ಲೊಂದು ಸ್ವಲ್ಪ ಒಂದು 1/4 ಇಂಚ್ ಡೌನಿಂಗ್ ಮಾಡಬೇಕು. ನೆಕ್ಸ್ಟ್ ಹೊಳಿದೆ ಸೇಮ್ ಈ ಇದಕ್ಕೆ ಬರಬೇಕು. ಈಗ ಕಟ್ಟಿಂಗ್ ಮಾಡಿದ ಮೇಲೆ ತೋರಿಸ್ತೀನಿ, ಅದು ತಿಳಿತೈತ್ರಿ ನಮ್ಗೆ. ಇಷ್ಟ ಆದ್ರೆ ನಿಮ್ಮದು ಫ್ರಂಟ್ ಪಾರ್ಟ್ ಮುಗೀತ್ರಿ. ಈಗ ಕಟ್ಟಿಂಗ್ ಮಾಡೋದು ಬರ್ರಿ. ಜಸ್ಟ್ ಫಸ್ಟ್ ಇದು ಕ್ರಾಸನ್ನು ಕಟ್ ಮಾಡೋಣ ನೋಡಿರಿ. ಇಲ್ಲಿ ನೋಡಿರಿ, ಸ್ವಲ್ಪ ಸ್ಲೋ ಆಗಿ ಕಟ್ ಮಾಡಿರಿ. ಅಂದರೆ ನೋಡಿ ಈ ರೀತಿ ಇಲ್ಲೇನು 1/4 ಇಂಚಿನ ಅದನ್ನು ಎಕ್ಸ್ಟ್ರಾ ತೊಗೋಬೇಕಂತ ಹೇಳಿ ನೋಡಿ ಈ ರೀತಿ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡಬೇಕಾಗ್ತೈತಿ. ಮತ್ತು ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನಿಮಗೆ. ನೀವು ಇದು ಬ್ಲೌಸ್ ಕಟ್ಟಿಂಗ್ ಆದಮೇಲೆ ನಾನು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ರೀ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೋಡಿ ನೀವು ನೋಡಿರಿ, ಫ್ರಂಟ್ ಪಾರ್ಟಿನ ನೆಕ್ಕನ್ನು ನಾನು ಕಟ್ ಮಾಡಿ ತೆಗೆದೆ ಈ ರೀತಿಯಾಗಿ. ಈಗ ಇದನ್ನು ನಿಮಗಾಗ ಆರ್ಮೋಲ್ ಹೇಳಿನಲ್ರಿ, ಈ ರೀತಿ ಇದನ್ನು ತೊಗೊಂಡು ಈ ರೀತಿ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಬರಬೇಕು. ನೋಡಿರಿ ಈ ರೀತಿ ಹೆಚ್ಚು ಕಡಿಮೆ ಬರಬಾರ್ದು. ಈ ರೀತಿ ಮಾಡಿದಾಗ ಇದೇನು ಎಕ್ಸ್ಟ್ರಾ ಬರಾಕತ್ತೈತಲ್ಲ ನಿಮಗೆ, ಅದನ್ನು ಕಟ್ ಮಾಡಿ ತೆಗೆದ್ಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಬರಬೇಕು. ಓಕೆ, ಇಷ್ಟೈತಲ್ಲ. ಇದನ್ನು ಸ್ಟಿಚಿಂಗ್ ವಿಡಿಯೋದೊಳಗೂ ನಿಮಗೆ ಇನ್ನೂ ಡೀಪಾಗಿ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಬರಬೇಕು, ಯಾವ ರೀತಿ ಶೇಪ್ ಬಂದರೆ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಬರಲ್ಲ ಅಂತ ಹೇಳ್ಕೊಡ್ತೀನಿ. ಇಷ್ಟಾದಮೇಲೆ ಕ್ರಾಸ್ ಬೆಲ್ಟ್ ನೋಡಿರಿ. ಯಾವಾಗಲೂ ಕ್ರಾಸ್ ಬೆಲ್ಟ್ ಸೈಜ್ ಯಾವಾಗಲೂ ಎಷ್ಟು ಇರಬೇಕಂದ್ರೆ
3.5 ಇಂಚು 3 ಇಂಚು ಅವ್ರದ್ದೆಲ್ಲ ಸುತ್ತಳತೆ 10 ಐತಲ್ಲ ರೀ, ಅದಕ್ಕೆ 1 ಇಂಚು ಹೆಚ್ಚು ಮಾಡಿ 11.5 ಇಂಚು ತೊಗೊಂಡ್ರೆ ಸಾಕಾಗ್ತೈತಿ. ತೊಗೊಂಡು ಈ ರೀತಿ ಶೇಪ್ ಹಾಕಿ ನಾನು ಇದನ್ನು ನಾರ್ಮಲಾಗಿ ಶೇಪ್ ಹಾಕಿರ್ತೀನಿ. ಸೆಂಟ್ರ್ 2.5 ಇಂಚ್ ಹಾಕ್ತೀವಿ. ಈ ರೀತಿಯಾಗಿ ಶೇಪ್ ಹಾಕ್ಕೊಂಡ್ರೆ ನಿಮಗೆ ಕ್ರಾಸ್ ಬೆಲ್ಟ್ ಶೇಪ್ ಮುಗೀತೈತಿ. ಇಲ್ಲೇನು ಮಾಡಬೇಕು, ಒಂದು ಮಾರ್ಕನ್ನು ಹಾಕೋಬೇಕಂದ್ರೆ ಇದು ಹೊರಗಿನ ಸೈಡ್ ಬರಬೇಕು. ಆಲ್ಮೋಸ್ಟ್ ಎರಡು ಕಡೆ ಸ್ವಲ್ಪ ಸೈಜ್ ಸೇಮ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ತೈತಿ. ಇದೇ ರೀತಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಯಾವಾಗಲೂ ಲೈನಿಂಗನ್ನು ಕಟ್ ಮಾಡಬೇಕಾದ್ರೆ ಒಂದು 1/4 ಇಂಚಿನಷ್ಟು ಹೆಚ್ಚಿಗಿಟ್ಟು ಕಟ್ ಮಾಡಬೇಕು ರೀ. ನೋಡಿರಿ ಇಲ್ಲೇ ನಾನು ಬಾರ್ಡರನ್ನು ಸ್ಲೀವಿಗೆ ತೊಗೊಳಕತ್ತೀನಿ. ಸ್ಲೀವಿಗೆ ತೊಗೊಂಡು ಕಟ್ ಮಾಡತ್ತೀನಿ. ನೋಡಿರಿ ಲೈನಿಂಗಿಗೆ ನಮ್ದು ಯಾವುದು ಅಟ್ಯಾಚ್ ಮಾಡ್ಕೊಳ್ಳೋ ಬೇಕಾಗೋದಿಲ್ಲ. ಜಸ್ಟ್ ಇದನ್ನು ಸ್ಟ್ರೇಟಾಗಿ ನಾನು ಆಲ್ಮೋಸ್ಟ್ ಶೇಪ್ ಹಂಗೆ ಒಂದು 1/4 ಇಂಚಿನಷ್ಟು ಬಟ್ಟೆ ಹೆಚ್ಚಿಟ್ಕೊಂಡು, 1/4 ಅಥವಾ ಅರ್ಧ ಇಂಚಿನ ಬಿಗ್ನರ್ಸ್ ಇದ್ರಂದ್ರೆ ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಇಟ್ಕೊಂಡೆ ಕಟ್ ಮಾಡಿರಿ. ಯಾಕಂದ್ರೆ ಈ ರೀತಿ ಈ ಏನು ಬಟ್ಟೆ ಐತಲ್ಲ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಪಾರ್ಟ್ಸ್ಗಳನ್ನು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಬರ್ತೀನಿ ರೀ. ನೋಡಿರಿ ಎಲ್ಲ ಪಾರ್ಟ್ಸ್ಗಳನ್ನು ನಾನು ಒಂದು 1/4 ಇಂಚಿನಷ್ಟು ಹೆಚ್ಚಿಗಿಟ್ಟು ಇಷ್ಟು ಕಟ್ ಮಾಡಿ ತೆಗೆದೀನಿ. ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟ್. ನೋಡಿರಿ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇದು ಸ್ಲೀವಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಹಾಗಿಲ್ಲ, ಜಸ್ಟ್ ಲೈನಿಂಗನ್ನು ಅಷ್ಟೇ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಈ ರೀತಿಯಾಗಿ ನೀವು ಬ್ಲೌಸನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.